ನಾವಿಷ್ಟೇ ಜನ ಹೋದ್ರೆ ವೀರಣ್ಣ ಅವ್ರೇನು ಅನ್ಕೊಳಲ್ಲ. ಅವರೆಲ್ಲ ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾರೆ. ನೀವೇನ್ ಹೇಳಕ್ಕಾಗತ್ತೆ? ಶಾಂತಿ ನಿವಾಸದವ್ರ ಹಿಂಗೆ ಅಂತ ಅನ್ಕೊಳಲ್ವಾ? ಏನೂ ಆಗಲ್ಲ, ಸುಮ್ಮನೆ ರೇ ರತ್ನ. ಅಮ್ಮ, ಆದ್ರೂ ಅಣ್ಣ ಅದಕ್ಕೆ ತುಂಬಾ ಓವರ್ ಆಗಿ ಮಾಡಿದ್ರು. ಅಲ್ಲ, ಅವರು ಇವ್ರಿಗೆ ಹೇಳ್ದೆ ಕೇಳ್ದೆ ಪ್ಲಾನ್ ಮಾಡಿದ್ರು. ಸಡನ್ ಆಗಿ ಏನೋ ಕೆಲ್ಸ ಬಂತು ಅಂತ ಇವ್ರ ಹನಿಮೂನ್ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ರು. ನೋಡಿ ಅದಕ್ಕೆ ಮುಕ್ತಲ್ ಬೇಜಾರ್ ಹೇಗಿದೆ. ಅರ್ಚನಾ, ನೀನ್ ಯಾಕಮ್ಮ ಮುಖ ಸೆಪ್ಪಗ್ ಮಾಡ್ಕೊಂಡೆ? ಇದಕ್ಕಿದ್ದ ಹಾಗೆ ಭಾವ ಮತ್ತೆ ಸಾಧನ ಅಕ್ಕ ಇದಕ್ ಬೇಜಾರ್ ಮಾಡ್ಕೊಂಡ್ರೆ ನನಗೂ ಸ್ವಲ್ಪ ಬೇಜಾರಾಯ್ತು ಅತ್ತೆ. ಅವರಿಗೆ ಪಾಪ ಮೊದ್ಲಿಂದನೂ ಅಷ್ಟೇ ಸುಶಾಂತ್ ಅಂದ್ರೆ ತುಂಬಾ ಪ್ರೀತಿ ಅವರಿಗೆ. ಅದ್ರಲ್ಲೂ ನೀನು ಅಂದ್ರೆ ಇನ್ನೂ ಒಂದ್ ಪಟ್ಟು ತುಂಬಾ ಪ್ರೀತಿ ಅವನಿಗೆ. ಖುಷಿಯಾಗಿ 4 ದಿನ ಆರಾಮಾಗಿ ಹೋಗ್ ಬರ್ಲಿ ಅಂತ ಪಾಪ ಅವ್ನ ಹನಿಮೂನ್ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದ. ನೀವು ನೋಡಿದ್ರೆ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಾ. ಅದೇ ಅವನ್ ಮನ್ಸಿಗೆ ಸ್ವಲ್ಪ ಬೇಜಾರು ಮಾಡ್ಕೊಂಡು ಅದಕ್ಕೆ ಆಫೀಸಿಗೆ ಹೊರಟೋದ. ನೀವೇನು ತಲೆ ಕೆಡ್ಸ್ಕೋಬೇಡಿ, ಅವ್ನ್ ಕೋಪ ಏನ್ ತುಂಬಾ ಹೊತ್ತಿರಲ್ಲ. ಸರಿ ನಮ್ಮ ಅವ್ನ್ ಕೆಲಸ ಮಾಡ್ತೀನಿ, ನೀವೆಲ್ಲ ಇಲ್ಲೇ ಇರಿ. ನಾನು ಆಫೀಸ್ಗೆ ಹೋಗಿ ಅಣ್ಣನ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬರ್ತೀನಿ. ಎಲ್ಲರೂ ಒಟ್ಟಿಗೆ ಹೋಗೋಣ. ಬೇಡಪ್ಪ, ಈಗ ಆಲ್ರೆಡಿ ಟೈಮ್ ಆಗಿದೆ. ಟೈಮಿಗೆ ಕರೆಕ್ಟಾಗಿ ಹೋಗ್ಲಿಲ್ಲ ಅಂದ್ರೆ ಪಾಪ ವೀರಣ್ಣವರೇ ಇಲ್ಲಿಗೆ ಬಂದ್ಬಿಡ್ತಾರೆ. ಸರಿ, ನೀವ್ ಹೋಗಿರಿ. ನಾನು ಶಿವನ್ ದೇವಸ್ಥಾನದಲ್ಲಿ ಒಂದು ಪೂಜೆ ಕೊಟ್ಟಿದ್ದೀನಿ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ರತ್ನ, ಪೂಜೆ ಸಾಮಾನು ತೆಗ್ದಿಟ್ಟಿದ್ಯಾ? ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ರೆಡಿ ಮಾಡ್ಲಿಲ್ಲ ಅಂದ್ರೆ ನೀವು ದೇವಸ್ಥಾನದಲ್ಲೇ ದೇವರಾಗ್ಬಿಡ್ತೀರಾ. ಆಮೇಲೆ ಬನ್ನಿ ನೋಡ್ಕೊಳ್ಳಿ ಒಂದ್ಸರಿ. ಆಯ್ತಾಯ್ತು. ಸುಮತಿ, ಯಾರಿವರು? ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ರೀ, ಇವ್ರು ನಿಮ್ಮೂರವ್ರಂತೆ, ನಿಮ್ಮನ್ನೇ ಕೇಳ್ಕೊಂಡ್ ಬಂದಿದ್ದಾರೆ. ಕ್ಷಮಿಸಿ, ನೀವು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಾವು ನಿಮಗೆ ಸಂಬಂಧಿಕರೇ ಆಗ್ಬೇಕು. ಸಂಜೀವ್ ಗೌಡ್ರು ಇದಾರಲ್ಲ, ಅವ್ರ ದೂರದ ಸಂಬಂಧಿ ನಾವು. ಹಾಗಂದ್ರೆ ನಾವು ಸಂಬಂಧಿಕರೇ ಅಲ್ವಾ ನಿಮಗೆ? ಅಲ್ವಾ ಯಜಮಾನ್ರೆ? ಹೌದೌದು, ಅವ್ರಿಗೆ ಸಂಬಂಧಿಕರು ಅಂದ್ರೆ ನಮಗೂ ಸಂಬಂಧಿಕರೇ. ಏನ್ ವಿಷಯ? ಅದು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಬಂದಿದೀವಿ. ಸರಿ, ಕೂತ್ಕೊಳ್ಳಿ. ಹೇಳಿ, ಏನ್ ವಿಷಯ? ಅದು ನಿಮ್ ತಂಗಿ. ನನ್ನ ತಂಗಿ? ಅದು ನಿಮ್ ತಂಗಿ ಇದಾರಲ್ಲ. ಏನ್ ನನ್ನ ತಂಗಿ? ಅಣ್ಣ. ಹಾ ಅಮ್ಮ, ಬಂದ್ಯಾ? ಸುಮತೆ ಬಾ. ಏನ್ ಹೇಳಿ ಅಂದ್ರೆ ಬರೋದಿಷ್ಟು ಲೇಟ್ ಆಗೋಯ್ತು. ಬರತ್ ಸ್ವಲ್ಪ ಲೇಟ್ ಆಗೋಯ್ತು. ಸರಿ ಬನ್ನಿ. ಎಲ್ಲಿ ಉಳಿದವರೆಲ್ಲ ಬರ್ತಾ ಇದಾರೆ. ಹೌದಾ? ಸುಮತಿ ಕರ್ಕೊಂಡು ಬಾಚು ನಡೀರಿ, ಒಳಗೆ ಬನ್ನಿ. ಹಾ, ಅದು ನನ್ನ ತಂಗಿನೂ ಅವ್ರ ಯಜಮಾನ್ರು. ಹೋದ್ವಾರ ಅಷ್ಟೇ ಮದುವೆ ಆಯ್ತು. ಆಮೇಲೆ ನೀವೇನೋ ತಂಗಿ ಅಂತ ಹೇಳಕ್ ಬಂದ್ರಲ್ಲ, ಏನದು? ಅದು ನನ್ನ ತಂಗಿ. ಇವ್ರ ಹೆಂಡತಿ ಮಗುನ್ ಓದ್ಸಕ್ಕೆ ಒಂದ್ ಸ್ವಲ್ಪ ದುಡ್ಡು ಬೇಕಿತ್ತು. ಊರಲ್ಲಿ ವಿಚಾರಿಸ್ದೆ, ಓದಕ್ಕಂತ ನೀವು ದುಡ್ಡು ಕೊಡ್ತೀರಂತೆ. ಅದಕ್ಕೆ ನಿಮ್ಮನ್ನು ಹುಡ್ಕೊಂಡು ಬಂದೆ ಯಜಮಾನ್ರೆ. ಸರಿಪ್ಪ, ಅದಕ್ಕೆ ಯಾಕೆ ಇಷ್ಟೊಂದು ಎದುರ್ಕೊಂಡು ಕೇಳ್ತಾ ಇದೆಯಾ? ಓದೋಕ್ಕೆ ಅಂದ್ರೆ ನಾನು ಯಾವಾಗ ಇಲ್ಲ ಅಂತ ಹೇಳ್ತೀನಿ ಹೇಳು. ಅದನ್ನು ಕೇಳಕ್ಕೆ ಯಾಕೆ ಇಷ್ಟೊಂದು ಸಂಕೋಚ? ಓದ್ಸಕ್ಕೆ ಎಷ್ಟು ಬೇಕಾಗುತ್ತೆ? ಓದಿಗೆಲ್ಲ ಯಾಕಲ್ವ ಲೆಕ್ಕ ಹಾಕೊಂಡು. ಅಮ್ಮ, ಕನ್ನಮ್ಮ, ಬಾಚಿನ್ನ ಇಲ್ಲಿ. ಅಣ್ಣ, ಅದು ಇವ್ರ ತಂಗಿಗೇನೋ ಓದಕ್ಕೆ ಅಂತ ದುಡ್ಡು ಕೇಳ್ತಾ ಇದ್ದಾರೆ. ಅದಕ್ಕೆ ನೀನು ತಗೋಕಂದ, ನಿನ್ನ ಕೈಯಾರ ಕೊಡು. ಸರಿ ತಗೊಳ್ಳಿ. ತಗೋಪ್ಪ, ತಗೊಳ್ಳಿ, ಪರವಾಗಿಲ್ಲ. ಧನ್ಯವಾದಮ್ಮ. ಆಯ್ತು. ಸರಿ ಯಜಮಾನ್ರೆ, ಇನ್ನು ಒಂದು ನಿಮಿಷ ಇರು. ಏನಾದರೂ ಸಾಲಿಲ್ಲ ಅಂದ್ರೆ ತಗೋ, ಇದು ನನ್ನ ವಿಸಿಟಿಂಗ್ ಕಾರ್ಡು. ಫೋನ್ ಮಾಡು, ಸರಿ ಯಜಮಾನ್ರೆ, ದುಡ್ಡು ಕಳಿಸ್ಕೊಡ್ತೀನಿ.